ಥ್ಯಾಂಕ್ ಯು ಸರ್. ಮಾನಿಟರ್ಸ್ ಕೇಳಿಸ್ತಾರ? ಸೊ ಗುರುಗಳೇ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಗುರುಗಳು ನಮಸ್ಕಾರ. ಅಮ್ಮ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 2015ರಲ್ಲಿ ಒನ್ ಫೈನ್ ಡೇ ನಾನು ಕೆಲಸ ಬಿಟ್ಟು ಹಾಡ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು ಕಂಟಿನ್ಯೂಸ್ ಆಗಿ ಐ ವಾಸ್ ಇಂಟು ಸಿಂಗಿಂಗ್, ಹಾಡ್ಕೊಂಡು ಹಾಗೆ ನನ್ನ ಜರ್ನಿ ನಡೀತಾ ಇತ್ತು. ಸೊ ನಮ್ದು ಸ್ಮಾಲ್ ಟೀಮ್ ಇದ್ದಿದ್ದು ದೊಡ್ಡ ಟೀಮ್ ಆಯಿತು. ನನ್ನ ಟೀಮ್ ಮೆಂಬರ್ ಇಲ್ಲೇ ಇದ್ದಾರೆ, ರಾಹುಲ್ ಶಿವಕುಮಾರ್. ಸೊ ಹಾಗೆ ಬೆಳೀತಾ ನಾವು ಚಿಕ್ಕ ಪ್ರೋಗ್ರಾಮ್ಸ್ ದೊಡ್ಡ ಪ್ರೋಗ್ರಾಮ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರನ್ನ ಉತ್ಸವ ಅಂತ ಒಂದು ಪ್ರೋಗ್ರಾಮ್, ತುಂಬಾ ದೊಡ್ಡ ಪ್ರೋಗ್ರಾಮ್, ಈ ಕಡೆ ನಡೆಯುತ್ತೆ ಮುಂದೋಳಲ್ಲಿ. ಸೊ ಆ ಪ್ರೋಗ್ರಾಮ್ ಅಲ್ಲಿ ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಸೊ ಆ ಪರ್ಫಾರ್ಮೆನ್ಸ್ ಅಲ್ಲಿ ಹೋಗುವಾಗ ನಾವು ಅಲ್ಲಿ ಲಿಸ್ಟ್ ನೋಡಿದಾಗ ಸಂಗೀತ ಕಡ್ಡಿ ನಮ್ಮ ಹೆಸರು ಇತ್ತು. ಅದು ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ ಪ್ರೋಗ್ರಾಮ್ ಆಗಿ ಒಂದು 3-4 ಪ್ರೋಗ್ರಾಮ್ ಆದ್ಮೇಲೆ ನಮ್ಮ ಬ್ಯಾಂಡ್ ಪ್ರೋಗ್ರಾಮ್ ಇತ್ತು. ಸೊ 23ನೇ ತಾರೀಕು ಫೆಬ್ರವರಿ 2018. ಸೊ ಆವತ್ತಿನ ದಿವಸ ನನ್ನ ಗುರುಗಳ ಹತ್ರ ನನ್ನ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ಮೀಟ್ ಮಾಡಿದ್ದು. ಸೊ ಆವತ್ತಿಂದ ಅವ್ರ ಆಶೀರ್ವಾದ ನನಗೆ ಸಿಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಶಿ ಹಸ್ ಬೀನ್ ಲೈಕ್ ಅ ಗೈಡ್ ಆ್ಯಂಡ್ ಫಿಲಾಸಫರ್ ಟು ಮೀ ಆಲ್ ದ ಟೈಮ್. ಸೊ ನಾನು ಐ ಥಿಂಕ್ ನಾನು ಆ ಒಂದು ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದ್ರೆ 2018 23ನೇ ತಾರೀಕು ಫೆಬ್ರವರಿ ಆ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಅವರ ಒಂದು ಟ್ಯೂಟ್ಲೆಟ್ಗೆ ನಾನು ಸೇರ್ಕೊಂಡೆ. ಇವತ್ತು ನಾನೇನಿದ್ದೀನಿ ಅದು ತೃಣ ಮಾತ್ರ. ಸೊ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ಅರ್ಹತೆಯೂ ಇಲ್ಲ ಇಲ್ಲಿ. ಬಟ್ ಒಬ್ಬ ಶಿಷ್ಯನಾದವರಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ಬಿಟ್ಟು ಒಂದು ಸಿನಿಮಾನಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿ ಅ ವೆರಿ ಬಿಗ್ ಥಿಂಗ್. ಅಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಮ್ಯೂಸಿಕ್ ಲಾಂಚ್ ಇಸ್ ಅನದರ್ ವೆರಿ ಬಿಗ್ ಥಿಂಗ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಎಷ್ಟು ಒಂದು ಭಾಗ್ಯದ ವಿಷಯ ಅಂತಂದ್ರೆ, ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟುಡಿಯೋಸ್ ಹಾಗೆ ACE22 ಟೀಮಿಂದ ಈ ಒಂದು ಸದವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತ್ಯ ಸರ್, ಪವೀಂದ್ರ ಸರ್, ಸೂರ್ಯ ಸರ್, ಶೌರ್ಯ ಸರ್, ರಾನ್ ಸರ್. ಸೊ ದಿಸ್ ಗೋಸ್ ಔಟ್ ಟು ದೆಮ್ ಆಲ್ಸೋ ಬಿಕಾಸ್ ಅವರ್ ಟೀಮ್ ರೆಕಗ್ನೈಸ್ ದ ಎಮೋಷನ್ಸ್ ಆಫ್ ಅ ಮ್ಯೂಸಿಷಿಯನ್. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ದೀಪ ಬೆಳಕಿನ ಸಂಗೀತ, ಅದೇ ರೀತಿಯಾಗಿ ನಮ್ಮ 8 ಸಿನಿಮಾ ಕೂಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಬೆಳಕಿನ ಭರವಸೆಯನ್ನು ಮೂಡಿಸಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗಿದೆ. ಇದೀಗ 8 ಸಿನಿಮಾ ತಂಡದ ಪರವಾಗಿ 50 ವರ್ಷಗಳನ್ನ ಸಂಪೂರ್ಣಗೊಳಿಸಿರುವಂತಹ ನಮ್ಮ ಹೆಮ್ಮೆಯ ಗಾಯಕಿ ಶ್ರೀಮತಿ ವಿದುಷಿ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಭಾವಿಸ್ತಾರೆ. ಪೂಜ್ಯರು ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕು ಅಂತ ಭಾವಿಸ್ತಾರೆ. Once again, hearty congratulations, my man. Thank you so much. ನಿಮ್ಮಿಂದ ನಮ್ಮ ಸಂಗೀತದ ಮತ್ತಷ್ಟು ಜನಪ್ರಿಯತೆ ಸಾಕಾಗಿದೆ. ಹಾಗಾಗಿ ಸಿನಿಮಾದ ಈ ರೀತಿಯಲ್ಲಿ ಪೂಜ್ಯರು ಸಂಗೀತ ಪ್ರೀತಿಯ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಇದು ಸುವರ್ಣ ಮಹೋತ್ಸವ, ಶ್ರೇಷ್ಠ ಮಹೋತ್ಸವಕ್ಕೆ ಮತ್ತೆ ಸಿಗ್ತೀವಿ ಎನ್ನುವಂತಹ ಪ್ರೀತಿಯ ಭರವಸೆಯೊಂದಿಗೆ ಇದೀಗ 50 ವರ್ಷಗಳನ್ನ ಸಂಪೂರ್ಣಗೊಳಿಸಿರುವಂತಹ ಸಂಗೀತ ಕಟ್ಟಿಯವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಇದೀಗ
ಒಂದು ಸ್ಪೆಷಲ್ ಮೊಮೆಂಟ್ ಸ್ಮರಣಿಕೆಯನ್ನು ಗೌರವಿಸ್ತಾ ಇದ್ದಾರೆ. ಹೈಫೈ ಸ್ಟುಡಿಯೋಸ್ ಈಸ್ಟ್ 22 ಅದೇ ರೀತಿಯಾಗಿ ನಂಬರ ಸ್ಟುಡಿಯೋಸ್ ಮತ್ತು ಮೆಟಾಪ್ಲೋರ್ ಪರವಾಗಿ ಗೌರವ ಸಮರ್ಪಣೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದವರಿಗೆ ವಂದನೆಗಳು. ಇದೀಗ ಗುರುಗಳಿಂದ ಆಶೀರ್ವಾದ. ಓಂ ಶ್ರೀ ಬಸವಲಿಂಗಾಯ ನಮಃ. ಇದೊಂದು ಶುಭ ಸಮಾರಂಭ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ. ಎಲ್ಲರೂ ನೋಡ್ತಾ ಇರ್ತಕ್ಕಂಥ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವರು. ನನಗೆ ಹೀಗೆ ಅನಿಸ್ತಾ ಇದೆಯಲ್ಲ, ಇದೊಂದು ಏನು ಟೀಮ್ ಇದೆ ಅಂದರೆ ಈ ಚಿತ್ರತಂಡ ನಿರ್ದೇಶಕರು ಬಂದರು, ನಿರ್ಮಾಪಕರು ಬಂದರು, ಕಲಾವಿದರು ಬಂದರು, ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ, ಬಹುತೇಕ ಈ ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು, ಆ ಒಂದು ವ್ಯಕ್ತಿ ಆಗಿರ್ಬೋದು, ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೀಲಕೆರೆ ವಕೀಲ್ ಸಾಹೇಬರು, ನಮ್ಮ SP ಆಗಿರ್ತಕ್ಕಂಥ ನಮ್ಮ ಹೊಂಗಡ್ಡಿ ಅನಿಲ್ ಕುಮಾರ್ ಸರ್ ಅವರು, ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಅದೇ ಬೆಂಗಳೂರು ಭಾಗದಲ್ಲಿ ಇಂತಹ ಸಂದರ್ಭಗಳು ಸಾಕಷ್ಟು ಇರ್ತವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಸಂಗೀತ ಕ್ಷೇತ್ರ, ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ. ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಗಣ್ಣಪ್ಪ ಸಿನಿಮಾ ನೋಡಿದ್ದೆ. ಅದಾದ ನಂತರ ಬಂಗಾರದ ಮನುಷ್ಯ, ಒಡಹುಟ್ಟಿದವರು, ಜೀವನ ಚೈತ್ರ, ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೇನೆ. ಆ ಸಿನಿಮಾಗಳು ಸಮಾಜಕ್ಕೆ ಕೊಡತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು. ಒಳ್ಳೊಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆಯಾಗುತ್ತದೆ. ದಾರಿ ಬಿಟ್ಟವರು ಒಳ್ಳೆಯ ದಾರಿಗೆ ಬರ್ತಾರೆ. ಇಂಥದ್ದೊಂದು ದೊಡ್ಡ ಕೆಲಸ ಮಾಡತಕ್ಕಂಥದ್ದು
ಕ್ಷೇತ್ರ. ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು. ಮತ್ತು ನಾನು ಎಲ್ಟು ಮುತ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ. ಇದು ಸಾವಿನ ಮನೆಯಲ್ಲಿ ವಾದ್ಯ ನುಡಿಸುವವರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇರ್ತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಜನ, ಸಮಾಜದಿಂದ ಬಹಳ ದೂರ ಇರತಕ್ಕಂಥ ಜನರನ್ನ ಈ ಸಿನಿಮಾ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರತಂಡ ಮಾಡಿದೆ. ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು. ಈ ಹಿಂದೆ ಒಂದು ಕಾಂತಾರ ಇರತಕ್ಕಂಥ ಒಂದು ಸಿನಿಮಾ ಕೂಡ ಬಂದಿತ್ತು. ಬಹುತೇಕ ಆ ಭಾಗದಲ್ಲಿ ಒಂದು ದೈವ ನೃತ್ಯ ಮಾಡೋದ್ರ ಬಗ್ಗೆ ಪರಿಚಯ ಇತ್ತು. ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ. ಯಾವಾಗ ಆ ಸಿನಿಮಾ ಬಂತು, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಗಳಿಸ್ತು. ಹಾಗೇನೆ ಈ ಎಲ್ಟು ಮುತ್ತ ಇರತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರತಕ್ಕಂಥ ಒಂದು ಜನಾಂಗಕ್ಕೂ ಕೂಡ ಮುಖ್ಯವಾಗಿ ಬರಬೇಕು. ಅವರು ಯಾವ ರೀತಿಯಾಗಿ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ, ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ಅಂಥ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ. ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸನ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದರು. ನಿಜವಾಗ್ಲೂ ಅವರ ನಯ ವಿನಯ, ಅವರಲ್ಲಿ ಇರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು. ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬೋದು, ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಆಗಿರ್ಬೋದು, ಯಾವಾಗಲೂ ಕೂಡ ದೈವಿ ಭಕ್ತರು. ಹೀಗಾಗಿ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾರೆ. ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. 4ನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆಯಿತು. ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನೇರಲ್ಗೇರಿ ಸರ್ ಅವರು ಹೇಳ್ತಾ ಇದ್ರು, ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು, ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ. ಅವರ ಪೂಜ್ಯ ತಂದೆಯವರು ಕೂಡ ಇಲ್ಲಿ ಅದಾರೆ. ಅವರನ್ನು ಸೈಕಲ್ ಮೇಲೆ, ಬೈಕ್ ಮೇಲೆ ಕುಳ್ಳಿರಿಸಿ ಎಲ್ಲನೇ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು. ಮತ್ತು ಬಸವರಾಜ ರಾಜಗುರುಗಳಂತಹ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ. SP ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದ ಕೂಡ ಮದ್ರಾಸದಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂಬತಕ್ಕಂಥದ್ದು ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು. ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಇಲ್ಲಿ ನಮ್ಮ ಮಹಾದೇವ ಬಣಕಾರ್ ಅವರ ಸುಪುತ್ರರು ಕೂಡ ಇದ್ದಾರೆ. ಬಹಳ ದೊಡ್ಡ ಹೆಸರು. ಇಂತಿಂತ ಒಳ್ಳೆಯ ದಿಗ್ಗಜರು ಈ ವೇದಿಕೆಯಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಯಲಿ ಎಂಬತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ. ನಿಮ್ಮ ಮಾತಿನ ನಂತರ ನಿಜಾರ್ಥದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಸಿಗಬೇಕಾಗಿದೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ಎಲ್ಟು ಮುತ್ತ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ವಿರಕ್ತ ಮಠ ಉಪ್ಪಿನಪೇಟೆಗೆ ಅವರ ಪಾದಾರಗಳಲ್ಲಿ ಕೊಡಬಹುದು. ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ನಮ್ಮ ಗುರುಗಳು
ಆದಂಥ ಪ್ರೊಫೆಸರ್ ಕಟ್ಟಿಯವರಿಗೆ ನಮಸ್ಕರಿಸಿ, ಇವತ್ತಿನ 50 ವರ್ಷದ ಸಂಗೀತ ಸಾಧನೆಯನ್ನ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತವನ್ನು ದಾರಿ ಎರೆದಂತಹ ಸ್ಥಳದಲ್ಲೇ 50 ವರ್ಷದ ಸನ್ಮಾನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಂತ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ವಂದಿಸಿ, ಇವತ್ತಿನ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರದು, ಆದರೂ ಸಹಿತ ಅನಿವಾರ್ಯವಾಗಿ 2 ವಿಷಯಗಳನ್ನು ಹೇಳಬೇಕಾಗುತ್ತೆ. ಮೊದಲನೇದಾಗಿ ಸಂಗೀತ ಅವರು ನನಗಿಂತ 1 ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಲ್ಲಿ. ಅವರ ತಂದೆ, ತಾಯಿ, ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು. ಅಜ್ಜಿಯ ತೊಡೆಯಲ್ಲೇ ಸಂಗೀತವನ್ನ ಕಲಿತವರು ಎಲ್ಲರೂ. ಇಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ತಿಳಿದಿರಬಹುದು. ಆದರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ, ವಿದೇಶ ವಿಖ್ಯಾತಿ ಪಡಿತಕ್ಕಂಥ ಒಂದು ಪರಿಶ್ರಮ ಏನಿದೆ, ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ. ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತಪಡಿಸಿರ್ತಕ್ಕಂಥ ಅವರನ್ನು ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂಥ ಸಂಗೀತ ಕಟ್ಟಿಯವರನ್ನ 50 ವರ್ಷಗಳ ಸಾಧನೆಯನ್ನ ಇಲ್ಲಿ ಪುರಸ್ಕರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ, ನಿಮ್ಮೆಲ್ಲರಿಗೂ ಹೆಮ್ಮೆ. ಇಂಥ ಒಂದು ಕಾರ್ಯಕ್ರಮ ಮಾಡಿರುವಂತ ಈ 2 ಮುಕ್ತ ಚಿತ್ರರಂಗದ ಸರ್ವರಿಗೂ ಸಹಿತ ನನ್ನ ಅನಂತ ಕೃತಜ್ಞತೆಗಳು ಉತ್ತರ ಕರ್ನಾಟಕದ ಪರವಾಗಿ. ಇನ್ನು 2 ಮುಕ್ತ ಈ ವಿಷಯವಾಗಿ ಒಂದು ನಾನು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ರಂಗದಲ್ಲಿ ಎಂಟರ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಯಶಸ್ಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಿದಂತಹ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಇವತ್ತು ನಮ್ಮ ಸತ್ಯ ಶ್ರೀನಿವಾಸ್ ಅವರು ಮತ್ತು ಅವರ ಸಹ ನಿರ್ಮಾಪಕರು, ಸಂಗೀತಗಾರರು ಬಹಳಷ್ಟು ಸಾಹಸತೆಯಾಗಿ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂತಹ ಚಿತ್ರಣವನ್ನ ಆಗಲೇ ತಯಾರಿ ಮಾಡಿದ್ದಾರೆ. ಬಹುಶಃ 14ಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಸ್ವಲ್ಪ ಟ್ರೈಲರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ 25ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನದ್ಧರಾಗಿದ್ದಾರೆ. ಆ ಒಂದು ಚಿತ್ರಮಂದಿರ, ಈ ಒಂದು ತಂಡದ ಪ್ರತಿಯೊಬ್ಬರ ಶ್ರಮವು ಸಾರ್ಥಕವಾಗಬೇಕು, ಪೂಜ್ಯರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿ ಆಗಬೇಕು. ನೀವೇನು ಒಂದು ಚಿತ್ರರಂಗ ನಿರ್ಮಾಪಕರು, ಸಂಗೀತಗಾರರು ಪಟ್ಟ ಶ್ರಮ ಅವರೇ ಆ ನೋವು, ಆ ಕಷ್ಟ, ಇನ್ವೆಸ್ಟ್ಮೆಂಟ್ ಅದೆಲ್ಲ ಅದೆಲ್ಲವನ್ನು ಮರೆಸುವಂತಹ ಒಂದು ಅದ್ಭುತವಾದ ಯಶಸ್ವಾದ ಕಾರಣಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಸಂಘಟನೆಯನ್ನ ಯಶಸ್ವಿಯಾಗಲಿಕ್ಕೆ ನಾನು ಹಾರೈಸಿ, ಮತ್ತೊಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಮತ್ತು ಸಂಘಟನೆಗಳಿಗೂ ವಂದಿಸಿ, ಪೂಜ್ಯರಿಗೆ ನಮಿಸಿ ನನ್ನ 2 ಮಾತುಗಳಿಗೆ ವಿರಾಮ. ನಮಸ್ಕಾರ. ಮನದಲ್ಲಿ ನಿಮ್ಮ ನೆಲ
ಇಷ್ಟು ಮಂದಿ ಇಷ್ಟು ಚಂದ ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷಗಳು ನೋಡ್ಲಿಕ್ಕೆ ಇದಕ್ಕೆ ಕಾರಣನಾದ ಎಲ್ಟು ಮುತ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಂಡ್ಸ್ ಆಫ್ ಅಂತ ಹೇಳ್ತಾರೆ. ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಈ ಇಸ್ ದ ಮೇಕರ್ ಆಫ್ ಸಂಗೀತ ಟೀಮ್ ನಾನ್ ರಿಸ್ಪೆಕ್ಟ್ಸ್. ಸೊ ನನ್ನ ಡ್ಯಾಡಿ ಅವರಿಗೆ ಈಗ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಹೊರಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬರ್ತಾರೆ. ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದ್ದಾರೆ. ಇವಾಗ ಗಜಾನನ್ ಅಲ್ಲೇ ಇದ್ದಾರೆ. ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರು ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು, ಅದರಿಂದ ಎಂಥ ಶ್ರಮ, ಒಂದು ದಿನದಲ್ಲ, ಒಂದು 4 ದಿವಸದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ತುಂಬಾ ಅಂದ್ರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ಲರಿಗೂ ಆಶ್ರಯಿಸಿ ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಅವತ್ತು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿಗೆ ಆಯ್ತು, 3 ಜನ ಇರ್ತಾರೆ. ಅದರಲ್ಲಿ ನನಗೆ ಅನ್ಸುತ್ತೆ ಆಯ್ತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ. ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಅವರಿಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ಬಂದಂತಹ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನ ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವವನ್ನು ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನು ಅರ್ಥಕೊಂಡು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ಬುಕ್ ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಮನಸ್ಸಿತ್ತು. ನಾನು ಯಾವಾಗಲೂ ಅನ್ಕೊಳ್ಳೋದು ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತಿಳ್ಕೊಳ್ಳೋದು ಜಾಗ ಇರಲ್ಲ. ಸೊ ಹೀಗೆ ಈ ಆಲ್ವೇಸ್ ಅಷ್ಟು ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ. ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಬಂದಿದ್ದು ನಾನು ಯಾವಾಗ ಫೋನ್ ಮಾಡಿದಾಗ ಇಲ್ಲಿಂದ ನಾನು ಮ್ಯಾಮ್ ಸ್ಟುಡಿಯೋದಲ್ಲಿ ಯಾವುದೇ ಅವರಲ್ಲಿ ಫೋನ್ ಮಾಡಿದ್ರು ಮ್ಯಾಮ್ ಸ್ಟುಡಿಯೋ ರಾಜ ಬರ್ತಾನೆ ಇದೆ. ನನ್ನ ಜ್ಞಾಪಕ ಬರುತ್ತೆ ಡಾಕ್ಟರ್ CNR ಭಾರತ ರತ್ನ ಪಟ್ಟಾಗ ಅವರಿಗೆ ಸನ್ಮಾನ ಇತ್ತು. ಬ್ಯಾಂಕೆಟ್ ಹಾಲಲ್ಲಿ ಒಂದು ಮಾತು ಹೇಳಿದ್ರು ಅವರು, ನನಗೆ ನಿಮ್ಗೆ ಯಾವಾಗ ತುಂಬ ಇಷ್ಟವಾದ ಜಾಗ ಅಂತ ಯಾರು ಹೇಳಿದ್ರು. ನನ್ನ ಲ್ಯಾಬ್ರೇಟರಿ ನನಗೆ ತುಂಬ ಇಷ್ಟ ಆಗೋದು. ನಾನು ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ಅವರು ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಗುತ್ತದೆ. ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೇಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. ಎಲ್ಟು ಮುತ್ತ L2 ಅಂತ ಇಂಗ್ಲಿಷಲ್ಲಿ ಬರ್ತದೆ. LL ದ ಲ್ಯಾಟಿಟ್ಯೂಡ್ ಅಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಕ್ಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್ ಇಡೀ ಗ್ಲೋಬಲ್ ಬರೀ ನಮ್ಮ ದೇಶದ ಉದ್ದಗಲ ಇಡೀ ನಮ್ಮ ಗ್ಲೋಬಲ್ ಉದ್ದಗಲಕ್ಕೂ L2 ಮುತ್ತ ಹಬ್ಬ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡುವಂತಹ ಚಿತ್ರವಾಗಿ ಚಿತ್ರತಂಡಕ್ಕೆ ಎಲ್ಲರಿಗಿಂತ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕಿಂತ ನನಗೆ ತುಂಬ ಖುಷಿ ಆಗ್ತದೆ. ನಾನು ತುಂಬ ಮಾಧ್ಯಮ ಮಿತ್ರರನ್ನ ನಾನು
ಶುಭ ಹಾರೈಸ್ತಾ ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡಿ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕೊನೆಗೆ 2 ಸಾಲನ್ನು ನಾಗಮಂಡ ನನ್ನನ್ನು ಇಲ್ಲಿ ಕರೆಸಿದ ರಾಗಮಂಡಲ 2 ಸಾಲನ್ನು ನಿಮಗಾಗಿ ಹಾಡಿ ನಾನು ಇಲ್ಲಿಂದ ನವಿಲು ಹಾಗೂ ಸರ್ಪ ಇದರ ಗಾಢ ಸಂಬಂಧ ಇದೆ. ಸೊ ನಾಗಮಂಡಲ ಚಿತ್ರ ನವಿಲೆ ಹಾಡು, ಈ ಹಾಡು ಬಹುಶಃ ಅದಕ್ಕೆ ನಮ್ಮ ಹಾಡುಗಳ ಪ್ರೇರಣೆ ಆಗುತ್ತೆ. This is a super successful film. 100%. All the best. Let the movie rock. Thank you so much. Thank you. Jai Karnataka. ನವಿಲಿನ ಮುಗ್ಧತೆಗೂ ನವಿಲಿನ ಕ್ರೂರತೆಗೂ ನಮ್ಮ ಮುತ್ತಾದ ಮುಗ್ಧತೆಗಿರುವ ನಂಟನ್ನ ಥಿಯೇಟರ್ನಲ್ಲಿ ನೋಡೋಣ ಅಂತ ಹೇಳ್ತಾ ಇದೀಗ ನಾನು ನಮ್ಮ ಸಿನಿಮಾದ ಹಾಡುಗಳನ್ನ ನಿಮ್ಮ ಮನೆಗೆ ಹಾಕುವಂತಹ ಸಮಯ ಮತ್ತೊಮ್ಮೆ ವೇದಿಕೆ ಅಂತ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಕೇಶವ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ನಮ್ಮ ಹಾಡುಗಳ ಬಗ್ಗೆ ಅದೇ ಮಾತನಾಡುವುದರಿಂದ ಹಾಗಾಗಿ ಪ್ರಸನ್ನ ಕೇಶವ ಅವರೇ ಓಜು ಅನ್ನೋ ಹುಬ್ಬಳ್ಳಿ ಹೇಗಿದ್ದೀರಾ? ಒಂದಷ್ಟು ಜನ ಮಾತ್ರ ಎಲ್ಲರೂ ಇದ್ದಾರೆ ಹುಬ್ಬಳ್ಳಿ. ಇನ್ನೊಂದು ಸ್ವಲ್ಪ ವಾಟ್ ಡೂ ಯು ಥಿಂಕ್? ಇನ್ನೊಂದು ನಿಮ್ಮೆಲ್ಲರಿಗೋಸ್ಕರ ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಮಾಧ್ಯಮ ಮಿತ್ರರು ನಮಗೆ ಬೆಂಗಳೂರಿನ ಬಂದಿದ್ದಾರೆ, ಹುಬ್ಬಳ್ಳಿ, ಧಾರವಾಡ, ಗದಗ ತುಂಬಾ ಕಡೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಒಂದು ಜೋರಾಗಿ ಚಪ್ಪಾಳೆ ಪ್ಲೀಸ್. ಕಮ್ ಆನ್, ದೇ ಡಿಸರ್ವ್ ಇಟ್. ಬೆಂಗಳೂರು ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್. ನಾನು ತುಂಬಾ ಥ್ಯಾಂಕ್ಸ್. ಸುಧೀರ್ ರಂಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಡನ್ ಫಾರ್ ಅಸ್. ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ನೀವು ಮಾಡಿದ್ದಕ್ಕೆ. ಸೊ are you ready? Are you ready? Okay. So ನಾನು ವಿಷಯ ಎವ್ರಿ ಟೈಮ್ ಹೇಳ್ತಾ ಇದ್ದೀನಿ. We have done quite a few ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಅದರಲ್ಲಿ ಎಂಟು ಮುತ್ತ ಅನ್ನೋ ಒಂದು ಚಿತ್ರ ಬಂದು ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಆಡಿಯೋ ವಿಜುವಲ್ ಎಕ್ಸ್ಟ್ರಾವರ್ನೆಂಟ್. ವಿಜುವಲ್ ನೋಡಿದ್ರಿ, ಈಗ ಆಡಿಯೋ ಕೇಳಿದ್ರಿ, ಈಗ ಇದೇನಿದೆ ಇದು ಮಾತ್ರ ತುಂಬಾ ಫೋಲ್ಡ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟರ್ಸ್ ಅಲ್ಲಿ ಇಲ್ಲಿ ಅಮೇಜಿಂಗ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಈಗ ಒಂದೊಂದೇ ಹಾಡು ನಾವು ವೀಕ್ಷಿಸ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ವರ್ಷಗಳ ನಂತರ ಮುಂಚೆ ಸಿಡಿಗಳಲ್ಲಿ ಎಲ್ಲ ಸಾಂಗ್ಸ್ ರಿಲೀಸ್ ಮಾಡ್ತಿದ್ರು ಸರ್. ಸೊ ಅದಾದ್ಮೇಲೆ 3 ಸಾಂಗ್ ಆಯ್ತು, 2 ಸಾಂಗ್ ಆಯ್ತು, ಇವಾಗ 1 ಸಾಂಗ್ ಬಂದಿದ್ದಾರೆ. ಸೊ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ಬಟ್ ನಾವು ನಮ್ಮ ಚಿತ್ರದ ಎಲ್ಲ ಹಾಡುಗಳನ್ನು ಇವತ್ತು ಎಲ್ಲರೂ ಕೇಳಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ. ಸೊ ವಿ ಆರ್ ಗೋಯಿಂಗ್ ಟು ರಿಲೀಸ್ ಆಲ್ ದ ಸಾಂಗ್ಸ್ ಫ್ರಮ್ ಎಂಟು. ಸೊ ಎಲ್ಲ ಹಾಡು ಕೇಳ್ತಿದ್ದಾರೆ. ಕೊಡಗಂದ್ರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ಬರು ಒಂದೊಂದು ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ನಮ್ಮ ಚಿತ್ರ ಹಾಗೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ
ಸೂಪರ್ ಆಗಿ ಕಂಪೋಸ್ ಆಗಿರುವ ಒಂದು ಫೋಕ್ ಸಾಂಗ್. ಇಟ್ ಇಸ್ ಫೋಕ್ ಸಾಂಗ್ ವಿಚ್ ಸ್ಟಾರ್ಟ್ಸ್ ಕೊಡಗಿನ ನಮ್ಮ ಕೊಡವ ಭಾಷೆಯಿಂದ ಒಂದು 4 ಪದಗಳಿಂದ ಸ್ಟಾರ್ಟ್ ಆಗುತ್ತೆ. ಈ ಹಾಡಲ್ಲಿ ಪಲ್ಲವಿ ಒಂದು ಕೊಡವನಲ್ಲಿ ಬರುತ್ತೆ, ಅದಾದ್ಮೇಲೆ ಕನ್ನಡದಲ್ಲಿ ನಾವು ಆಡಿಯನ್ಸ್ ನಮ್ಮ ಒಂದು ಎಂಟುಮುತ್ತ ಲೋಕ ಇದೆ, ಅದರಲ್ಲಿ ಹಾಗೆ ನಿಮ್ಮನ್ನ ಸಾಥ್ ಮಾಡ್ತೀವಿ. ಸೊ ಇವಾಗ ಫಸ್ಟ್ ಸಾಂಗ್. ಈ ಹಾಡಿನ ಹೆಸರು ಒಂದು ಕಾಮುಲರೆ ಕಾಮುಲೆ, ಮುದ್ದಗೆ ಒಂದು ಕಾಮುಲೆ ಅಂತ. ಸೊ ಇದೀಗ ನಿಮಗೆ ಕಾಮುಲೆ ಸಾಂಗ್. ಆರ್ ಯು ರೆಡಿ? ಎಸ್. ಓಕೆ, ಥ್ಯಾಂಕ್ ಯು ಒನ್ಸ್ ಮೋರ್. ಯಾರು ಕೇಳಿದ್ರೆ ಇನ್ನೊಂದ್ಸತಿ ಕೇಳ್ಬಿಡಿ ನೋಡೋಣ. ಓಕೆ, ಸೊ ನಿಮಗಾಗಿ ಖಂಡಿತ ಮಾಡ್ತೀವಿ. ಅದಕ್ಕೆ ಮುಂಚೆ ಇವತ್ತು ವಿ ಹ್ಯಾವ್ ವಂಡರ್ಫುಲ್ ಎಕ್ಸಿಬಿಟರ್ಸ್ ಅಕ್ರಾಸ್ ನಾರ್ತ್ ಕರ್ನಾಟಕ ಎಲ್ಲ ಬಂದಿದ್ದಾರೆ. ಸರ್, ನಿಮ್ಮೆಲ್ಲರಿಗೂ ಸುಸ್ವಾಗತ. ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲ ಬಂದಿರೋದಕ್ಕೆ. ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಹಾಗೆ ನಮ್ಮ ಚಿತ್ರವನ್ನು ಥ್ರೂ ಔಟ್ ಕರ್ನಾಟಕ ನಾನು ಹೇಳಿದಂಗೆ ಉದ್ದ ಆಗಲ್ಲ ಎರಡನ್ನೂ ತಲುಪಿಸಕ್ಕೆ ನಮ್ಮ ಶ್ರೀಧರ್ ಕೃಪಾ ಸರ್ ಬಂದಿದ್ದಾರೆ. ಶ್ರೀಧರ್ ಕೃಪಾ ಅವರು. ಸೊ ಅವ್ರಿಗೂ ಒಂದು ವೆಲ್ಕಮ್ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ಒಂದು ಚಪ್ಪಾಳೆ ಯಾರಿಗೂ ಮಾಡ್ತೀವಿ. ಸೊ ಹುಕ್ ಸ್ಟೆಪ್ ಐ ಥಿಂಕ್ ಎಲ್ಲರಿಗೂ ಒಂಥರ ಮಜಾ ಕೊಟ್ಟಿರ್ಬೋದು. ಸೊ ಐ ಹ್ಯಾವ್ ನಮ್ಮ ಕೋರಿಯೋಗ್ರಾಫರ್, ಈ ಸಾಂಗ್ ಕೋರಿಯೋಗ್ರಾಫರ್ ಇದ್ದಾರೆ, ಅವ್ರನ್ನ ಕರೀತೀನಿ. ಅವ್ರು ಏನು ವಿಷಯದಲ್ಲಿ ಏನೋ ಹಿಂಗಂತ ತೋರಿಸ್ತಾ ಇದ್ದಾರೆ, ಬರೋರಿಗೆಲ್ಲ ಪಾಪ ಅವರು ನಾವೇನೋ ಗೊತ್ತಿಲ್ಲ, ಅವರೇ ಅದನ್ನ ಒಂದು 2 ಮಾತು ಅದ್ರ ಬಗ್ಗೆ ಅವ್ರು ಆಡ್ತಾರೆ. ಸೊ ಜ್ಞಾನಿ ಪ್ಲೀಸ್ ಕಮ್. ನದೀಮಾ. Thank you. ಎಲ್ಲರಿಗೂ ನಮಸ್ಕಾರ. Please excuse me, I can't speak more Kannada than this, but I'm learning it, making my effort. So hopefully I get another chance, I'll be able to speak in Kannada next time. So first of all, I would like to thank the Hi-Fi team, Satya sir, Prasanna sir, Shaurya sir, Surya sir, and Rohan sir, for first of all believing in me and giving me this chance. And yeah, I would like to thank the entire team here who also supported me very well during the shoot. Coming back to the hook step she was mentioning, basically we wanted to create a very simple step which can connect people, and each and every person can dance over that step and add a little creativity to it as well while making the reels or enjoy just to dance over it. So the situation in the dance is like this. The girl who dances is invited for the party and she has her own attitude. That's why this. Yeah, thank you so much. So she has her own attitude and she also believes that she can make all the people dance on her tunes like this. So that's how this hook step actually was developed. So now how you can make or use this step differently is like, see, only this will show the attitude. You can also say, no, you can ignore people with the same step. You can also call them, come, like that. So there are different variations people can add and make their own reels. So please make many more reels and make this song, the whole music and the Elton Mutha movie a
ಜನತೆಗೆ ನಮಸ್ಕರಿಸ್ತಾ ಎಲ್ಟು ಮುದ್ದ ನಮ್ಮ ಶ್ರೀನಿವಾಸರು ನನ್ನ ಹತ್ರ ಬಂದು ಅಕ್ಷಯ ಕರ್ನಾಟಕದವರು ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾವು ಇದನ್ನ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂಥ ಅಷ್ಟು ಅವ್ರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು ಪ್ರತಿಯೊಂದನ್ನು ಕೂಡ ನನ್ನ ಕೂತಾಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವರು ಟೆಕ್ನಿಷಿಯನ್ಸ್ಗಳು, ಅವ್ರನ್ನ ಸೆಪರೇಟ್. ಯಾಕೆಂದರೆ ಅವ್ರು ನಿಮ್ಮನ್ನು ನಾವು ಕೂಡ ಸಿಗಾಕೊಂಡಿದ್ದೆ. ಅದರಿಂದ ಅದು ನಾನು ಹೇಳಿದೆ, ಅದು ಯಾರು ಹೇಳಿದ್ರೆ ನಾನು ಇವತ್ತು ಬಹಳ ಸಂತೋಷ ಆಗಿ ವಿಚಾರ ಏನಪ್ಪ ಅಂದರೆ, ಒಂದು ಗುರು ನಮ್ಮ ಗುರುಗಳನ್ನ ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಅವರು ಶಿಷ್ಯರಾಗಿ ಅವರನ್ನ ಇವತ್ತಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವರನ್ನ ಗೌರವಿಸಿ ಮಾಡಿದ್ರೆ ಅದು ನಿಮ್ಮ ವಿನಮ್ರತೆಯನ್ನ, ಗುರು ಪೂಜೆಯನ್ನ, ಗುರು ಧರ್ಮವನ್ನ, ನಿಮ್ಮ ಸಾತ್ವಿಕತೆಯನ್ನ ಎತ್ತಿ ಹಿಡಿಯುತ್ತೆ ಕೂಡ ತಪ್ಪಾಗಲಾರದು. ಹಾಗೆಯೇ ನಮಗೆ ಮಾಧ್ಯಮದಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, 2 ನಿಮಿಷದಲ್ಲಿ ಮಾತಾಡೋದಿಲ್ಲ ಗೊತ್ತಾಯ್ತು. ನಾನು ಇವತ್ತಿನ ಬೇರೆ ಮುಗಿಸೋದ್ರೆ ಎಲ್ಲರೂ ಮಾತಾಡೋಕ್ಕಾಗಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋರು, ಬ್ಯಾಕ್ಗ್ರೌಂಡ್ ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಕ್ಕಂಥವ್ರು. ಅವರು ಆಯ್ಕೆ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಬಹಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅದು ಕೂಡ ತಪ್ಪಾಗಲಾರದು. ಅದನ್ನು ಒಂದು ಸುಧಾರಿಸಿ ಕೇಳಿದೆ, ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಂದನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ, ಅದಕ್ಕೆ ಏನು ಅನ್ನ ಒಂದು ಸಬ್ಜೆಕ್ಟ್ ಅನ್ನ ಕೈ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ನಮ್ಮ ಯಾಕಂದ್ರೆ ಅವರು ಸಾಫ್ಟ್ವೇರ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಅಗ್ರೆ ಸುದ್ದಿ ಕಾಂಗ್ರೆಸ್ ಅಂತಿದ್ರಲ್ವ, ತಾವು ಕೂಡ ಆ್ಯಕ್ಟ್ ಮಾಡಿದ್ರಿ. ಆದರೆ ಒಂದು ಖುಷಿಯಾಗಿ ಏನಪ್ಪ ಅಂದರೆ ಟೀಚರ್ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿರ್ತಾರ, ಅದು ತುಂಬ ಸಂತೋಷವಾದಂಥದ್ದಾಗಿತ್ತು. ಆಮೇಲೆ ನಾನು ಇವತ್ತು ವಿಶೇಷವಾಗಿ ಇವತ್ತು ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವುದೊಂದು ಕಾಕತಾಳೀಯರಾಗ್ತಿರೋ ಅಥವಾ ಅದು ಯಾವ ಪೂರ್ವಜನ್ಮದ ಪುಣ್ಯ ಆಗ್ತಿರೋ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನು ಇಲ್ಲಿ ವ್ಯಕ್ತಪಡಿಸಲೇಬೇಕು, ಅದು ಸಂಗೀತ ಕಟ್ಟಿ. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಆಂಜನೇಯ ಸಾಕ್ಷಿ ಸಿನಿಮಾ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ವಾಯ್ಸ್ ಫಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಎಲ್ಲ ಒಂದು ಕಡೆ ಹೋಗೋರು ಬರ್ತೀನಿ, ಬಂದು ಅದು ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟಿಂಗ್ ಕೂತಿತ್ತು, ಯಾವುದೋ ಸ್ನೇಹಿತರು ಅಲ್ಲಿಗೆ ಸೆಕೆಂಡ್ ಕಟ್ಟಿಂಗ್ ಮೇಡಮ್ ಬರ್ಬೋದು. ನಾನು ಮೇಡಮ್ ವಾಯ್ಸ್ ಫಿಕ್ಸಿಂಗ್ ಮುಗಿಸ್ಕೊಂಡು ಬರಲ್ಲ, ಬೇರೆ ಮುಗಿಸ್ಕೊಂಡು ಬರ್ತೇನೆ ಹೇಳಿ ನಾನು ಅವರು ನನ್ನ ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ, ಅವ್ರಿಗೆ ನನ್ನ ದರ್ಶನ ಅವ್ರು ಎತ್ತಿ ನನ್ನ ಕೈ ವಾಪಸ್ ಏನು ಮಾಡೋದು ಕೇಳಿದ್ರು. ಇಲ್ಲ ಸರ್ ಮುಖ್ಯವಾಗಿ ಹೇಳ್ತೀನಿ,
ಅಂದರೆ 7,000 ಇತ್ತು. ಅದು ಉತ್ತರ ಕನ್ನಡದವರು ನೀವು ಅಂತೇಳಿ ನೀವು ನಾನು ಏನು ಕೇಳಲ್ಲ, ಇದು ಅಷ್ಟೇ ಕೊಟ್ಬಿಡಿ, ಸರಿ ಕೊಟ್ಟರೆ ಅದು ವಾಪಸ್ ಕೊಟ್ಟು ಯಾಕೆ ನಿಮಗೆ ಏನು ವಿಷಯ ಇಲ್ಲ ಇಲ್ಲಿ ಹೇಳ್ತೀನಿ ಮೇಡಮ್, ನೀವು ಹೇಳೋದು ನಾನು ಇಷ್ಟಪಟ್ಟೆ. ಇಲ್ಲ ಸರ್, ನಿಮ್ಮ ಚಿತ್ರದಲ್ಲಿ ನನ್ನ ಖಂಡಿತ ಇಲ್ಲ ಮೇಡಮ್, ಭಾಷೆ ಆಗಿದೆ ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟರು ಅದನ್ನ ಬೇರೆಯವ್ರ ಕಡೆ ಮಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಡ ಇಲ್ಲ ಅಂತಂದ್ರೆ ನಿಮ್ಮ ಹಣ ನನ್ನ ಕೈಯಲ್ಲೂ ತಪ್ಪಾಗುತ್ತೆ. ನಾನು ಏನು ಮಾಡಿ ಇಲ್ಲ ಸರ್, ಬೇರೆ ಮಾಡಿದ್ರೆ ನಾನು ಮೇಡಮ್ ಕೆಲಸ ಮಾಡಿ ನಾನು ಕೊಟ್ಟಿದ್ದು ನಾವು ವಾಪಸ್ ತಗೊಂಡು ದಯಮಾಡಿ ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ತಿಂಗಳಿಗೆ ನೀವು ಮುಂದಿನ ಚಿತ್ರ ನಾಮನ್ನು ಹಾಡ್ಬಿಡಲ್ಲ, ಹಾಡು ಮೇಲೆ ನನಗೆ ತಗೊಂಡಿದ್ದೀರ ಮತ್ತೆ ಹಾಡಿಸ್ಕೊಂಡು ಹಾಡಿ ನನ್ನ ಗುಡಿಯಿಂದ ಕೆಲಸ ದಯವಿಟ್ಟು ನನ್ನ ಸಿನಿಮಾದಿಂದ ನನ್ನ ಕಾರ್ಯದ ಸ್ನೇಹಿತರ ಹತ್ರ ಇವರೆಲ್ಲ ಹೇಳಿದಾಗ ಯಾರು ಕೂಡ ನಂಬ್ತಿರ್ಲಿಲ್ಲ. ಅಂದ್ರೆ ಅಂಥ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆದರೂ ಒಂದು ಭಾವನೆಗಳನ್ನ ಇಟ್ಕೊಂಡು ಇಷ್ಟು ವರ್ಷಗಳ 50 ವರ್ಷ 28 ಈ ರೀತಿ ಇದ್ದಾರೆ ಅಂದ್ರೆ ಅಂತ ಒಂದು ಗುಣಲಕ್ಷಣವನ್ನು ಅವರು ಪ್ರಯೋಗಿಸಿಕೊಳ್ಳೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣಮ್ಮ ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇದನ್ನ ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರು ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಅದು ಅವಕಾಶ ಆಗಿರಲಿಲ್ಲ. ಇವತ್ತು ಏನೋ ಮಾಡ್ತಾರೆ ಎಲ್ಲವೂ ಇವತ್ತು thank you very much, and we are very proud of what we have created. It's a long process, it's been a hard process, but ಇವತ್ತು output and reaction ನೋಡಿದಲ್ಲಿ ನನಗೆ ಬಹಳ ಖುಷಿ ಆಯಿತು. Thank you very much for the entire team for having delivered more than what I promised. So thank you. And now we will questions again. We will answer whatever questions you have. Before that, I want to pass it on to the director and director very sorry tomorrow to you guys and we ನೋಡಿದರೆ ವಿಚಾರಗಳಿಗೆ ಕರ್ಕೊಳ್ತೀನಿ. ಸಾಕಷ್ಟು ವಿಷಯಗಳನ್ನ ಹೊರಗಡೆ ಹಂಚ್ಕೊಂಡಿದ್ದೀವಿ. ಸೊ ಟ್ರೈಲರ್ ಟೀಸರ್ ನೋಡಿದ್ದೀರ, ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರ. ಸೊ ನೀವು ಪ್ರಶ್ನೆಗಳು ಕೇಳಿದ್ರೆ Yes sir, really trailer looks great and happy. ಇವಾಗ ನಮ್ಮ ಹೀರೋಯಿನ್ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ವಿಷಯ ಏನಂತಂದ್ರೆ ಈ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಭರವಸೆ ಸಿನಿಮಾಗಳು, ಕುಟುಂಬವನ್ನು ಕೂಡಿಸುವಂಥ ಸಿನಿಮಾಗಳು ಬಂದು, ಕೊಲೆಗಾರನ ಸಿನಿಮಾಗಳು ಕೂಡ ಬಂದು. ಸೊ ಆ ಸಾಲಿನಲ್ಲಿ ಇದು ಒಂದು ಸೇರಿಕೆ ಅನ್ನೋ ಸೂಚನೆಗಳು ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದಾಗಿ ನನ್ನ ಪ್ರಶ್ನೆ ಏನು ಅಂದರೆ, ಇದನ್ನ ಯಾವ ವರ್ಗಕ್ಕೆ ಸೇರಿಸ್ಬೋದು ಅಂದರೆ, ಹಾಡುಗಳನ್ನ ಕೇಳಿದ್ವಿ, ಕೊಡವ ಹಾಡುಗಳನ್ನ ಕೇಳಿದ್ವಿ. ಸೊ ಅಲ್ಲಿಗೆ ಕೊಡವ ಭಾಷೆ ಕೇಳಿದ್ರೆ ಇದು ಪ್ರಾದೇಶಿಕ ಭಾಷೆಯ ಸಿನಿಮಾ ಅನುಮಾನ ಬರ್ತದೆ. ಕನ್ನಡ ಸಿನಿಮಾ ಹೌದು, ಕೇಳಿದ ತಕ್ಷಣ ಒಂದು ತಕ್ಷಣ ಎಲ್ಲೋ ಕಡೆಗೆ ಅನುಮಾನಗಳು, ಪ್ರಶ್ನೆಗಳು ಬರ್ತದೆ. ಇದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟರೆ ಚೆನ್ನಾಗಿದೆ. ಒಂದು ಪ್ರದೇಶಕ್ಕೆ ಸೇರಿರುವ ಸಿನಿಮಾ ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ನಮಗೆ ಇಟ್ಟಿದ್ದು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗಿನ ಕನ್ನಡ ಕೇಳಕ್ಕೆ ಹೊರಡ್ತೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳ ಸಪೋರ್ಟ್ ಮಾಡಿದ್ರೆ ಕನ್ನಡದ ಆಚರಣೆ ಟ್ರೈ ಮಾಡ್ತೀವಿ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾರೋ ಒಬ್ಬ ಸ್ಟಾರ್ ನಟಿಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸದು ಸೇರಿಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರು ನಮಗಿರುವಂಥ ಒಂದು ವಿಷನ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ.
ಶುರುವಾಗಿದ್ದು ಹೇಗೆ ಮತ್ತೆ ಶುರುವಾದ ಮೂಮೆಂಟ್ ಅಲ್ಲಿ ನಿಮಗೆ ಈ ಲೆವೆಲ್ನ ವಿಜುವಲ್ ತರಬಹುದು ಅಂತ ಅನಿಸ್ತಾ? ಒಂದು ಈ ಸಿನಿಮಾಗೆ ನಾವು ಯಾವುದು ಸ್ಟಾರ್ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿಲ್ಲ. ನಾವು ಈ ಟೀಸರ್ ಫೀಚರ್ಸ್ ಮಾಡೋಕ್ಕೆ ಮುಂಚೆ ಸಣ್ಣ ಒಂದು ಟೀಸರ್ ಮಾಡಿದ್ವಿ. ಅವಾಗಲೂ ಫಿಕ್ಸ್ ಆಗಿದ್ವಿ ನಮ್ಮ ಸೋರೇಸ್ ಅವರನ್ನು ಹಾಕಬೇಕು ಅಂತ. ಆ ಟೀಸರ್ ಮಾಡೋದ್ರಲ್ಲಿ ನನಗೆ ಆಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಮ್ ಮುಖನ ಈಗ ಆ ಸಣ್ಣ ಟೀಸರ್ ನೋಡಿ ಸಕ್ಸಸ್ ಆಗಿ ಪ್ರವಾಸ ಆಯಿತು. ಸಿನಿಮಾ ಕಂಪ್ಲೀಟ್ ಆದಮೇಲೆ ಒಬ್ಬ ದೇವಾಯ ಮಾಡ್ತಾರೆ ಅವರು ಒಂದು ಸರ್ ನಾವು ಸಿನಿಮಾ ಮಾಡೋದ್ಮೇಲೆ ಅವರು ಗಣೇಶ ಪ್ರವಾಸ ರಿಲೀಸಿಂಗ್ ಪಾರ್ಟ್ ಮಾಡ್ತಾರೆ. ಅದೇ ರೀತಿ ಆಕ್ಷನ್ ಸೊ ದೀಸ್ ಹೊಡಿತಾರೆ ಸರ್. ಈ ಒಂದು BGMಗೆ ಅಭಿವೃದ್ಧಿ ಆಮೇಲೆ ಅರ್ಥ ಮಾಡಿದ್ರೆ ಇದಕ್ಕೆ ನಿಮ್ಮ ಪ್ಯಾಷನ್ ಮತ್ತು ಕೆಲಸ ಮಾಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ನಾವೆಲ್ಲ ಅಭ್ಯಾಸ. ಆದರೆ ಇದು ಎರಡು ಭಾಷೆ ಎರಡು ಮಿಕ್ಸ್ ಮಾಡಿ ಸಿನಿಮಾ ಯಾವ ಸಿನಿಮಾ ಒಳಗಡೆ ನಾನು ಇದು ಕನ್ನಡ ಮತ್ತು ಎರಡು ಇರುತ್ತಾ ಅದು ಬರೀ ಕನ್ನಡ ಇರುತ್ತೆ. ಸ್ವಲ್ಪ ಮಾತು ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸ್ ಅಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10% ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಯೂಸರ್ಸ್ ಬರುತ್ತೆ. ಸೊ ಕೆಲವು ಸೆಂಟೆನ್ಸ್ ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಎರಡು ವರ್ಷ ಮಾಡಿರೋದು ನಮಗೆ ಆ ಫಿಲ್ಮಲ್ಲಿ ವೆಯ್ಟ್ ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಅಗ್ರೆಷನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟು. ಕೆಳಗೆ ಕನ್ನಡದಲ್ಲಿ ಸಬ್ಟೈಟಲ್ಸ್ ಬರ್ತಾ ಇತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗ್ಬೇಕಂತ ಮಾಡ್ತಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ವರ್ಡ್ಸ್ ವಿಚ್ ವಿ ಯೂಸ್ ಇನ್ ಕೊಡುವ ದಟ್ ಸ್ಟುಡ್ ಸರ್, ಈಗ ಈ ಹೈಫೈ ಸ್ಟುಡಿಯೋಸ್ ಮತ್ತು AC22 ಈ ಎರಡು ಕೊಲಾಬ್ರೇಷನ್ ಹೇಗಾಯಿತು? ಸೊ ಇಲ್ಲಿ ವರ್ಷನ್ ಮಾಡೋ ಉದ್ದೇಶ ಬೇರೆ ಇಂಟೆನ್ಷನ್ ಏನೇನಿದೆ? ಇನ್ನು ಬೇರೆ ಬೇರೆ ಸಿನಿಮಾ ಸರ್, ಅದು ಅದ್ಭುತವಾದ ಕ್ವಶನ್. ನಾನು ಹೇಳೋದಕ್ಕಿಂತ ಪವಿತ್ರ ಸರ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ ಈ ಮೂವಿ ಬಗ್ಗೆ ಬಂದಾಗ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀನಿ ಸರ್. ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋದು ಯೋಚನೆ ಮಾಡಿದ್ರೆ ನೀವು ಯಾವ ದೇವ್ರ ಮೇಲೆ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಇವೆಂಟ್ ಊಟ ಮಾಡಿದ್ರು ಬೆಳಿ ಕೂಡ. ಸೊ ನಮ್ಗೊಂದು ಯೋಚನೆ ಇದೆ, ಹೊಸಬರು ಬಂದಾಗ ಖಂಡಿತವಾಗ್ಲೂ ಸರ್. ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಬಂದಿದ್ದೀನಿ ಸರ್. ನಿರ್ದೇಶಕರೇ ಹಾಗೆ ಇದು ನೋಡಿದಾಗ ಒಂದು ಕಂಟೆಂಟ್ ಒಳಗೆ ಕೆಲಸ ಇದೆಯಾ ವಾಯ್ಸ್ ಮಾತಾಡೋದು ಇದು ಅಭಿದರ ಒಂದು ಕಂಟೆಂಟ್ ಒಳಗೆ ಸಿನಿಮಾ ಅಂತ. ಈ ಕಂಟೆಂಟ್ ಇದು ಹೇಗೆ ರಿಯಲ್ ಈ ಕಥೆ ಹೇಗೆ ಬಂದಿದೆ? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈ ಕಥೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ನಡೆಯುತ್ತದೆ, ಪ್ರೋಗ್ರಾಮ್ ನಡೆಯುತ್ತದೆ. ನಾನು ಕೊಡಗಿನವನು. ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ.
ಈ ಜನಗಳು ನಮ್ಮ ಕಣ್ಮುಂದೆ ಬದುಕಿದ್ದು ಕೆಲವರಿಗಿಲ್ಲ, ಕೆಲವರಿಲ್ಲ. ಸೊ ಅವ್ರು ನಮ್ಮ ಮುಂದೆ ಇದ್ರು ಬದುಕಿದ್ರು ಹೋದ್ರು ಅಂತ ಕೆಲವರೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಅದರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ಟೋಟಲ್ ಫಿಕ್ಷನಲ್ಲಿ ಅಂದರೆ ಸಿನಿಮಾಟಿಕ್ ಆಗಿ ಏನು ಹೇಳಬೇಕು ಅಂತ ಹೇಳಕೊಡ್ತೀವಿ. ಶೂಟಿಂಗ್ ಕಂಪ್ಲೀಟ್ ಕೊಡೋದೇ ಮಾಡಿದೆ. ಹೌದು ಸರ್, 55 ಡೇಸ್ ಕಂಪ್ಲೀಟ್ ಕೂಡಲೇ ಶೂಟ್ ಮಾಡಿದ್ದು. ಒಂದು 3 ಡೇಸ್ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಬಾಕಿ ಸಾಂಗ್ ಏನು ನೋಡೋದು ಇದು ಶಾರ್ಟಿಂಗ್ ಕನಕಪುರ. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ? ಇದೊಂದು ಸಂಘರ್ಷಣ ಸಿನಿಮಾ. ಸರ್ ಅವನು ಒಂದು ಮುಖ್ಯ ಉದ್ದೇಶ ಅಂದರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಮಾಡೋದು. ಯಾರಾದ್ರೂ ಸತ್ರೆ ಇದು ಯಾರ ವಿರುದ್ಧ ಹೋರಾಟ ಅವನು ಬದುಕಬೇಕು ಅನ್ನೋ ಚೆನ್ನಾಗಿರುತ್ತೆ. ಆದರೆ ಈ ಬದುಕಿನ ಸುದೀಶ್ ಸರ್, ನಿಮ್ಮ ಪಾತ್ರದ ಬಗ್ಗೆ ಅಂದರೆ ತುಂಬ ಬಿಸಿನೆಸ್ ನಗರದಲ್ಲಿ ಚಿತ್ರಗಳಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಬಿಕಾಸ್ 2-3 ಕಡೆ ನೀವು ರಿಲೀಸ್ ಮಾಡಿ ಕಾಣಿಸುತ್ತಿಲ್ಲ. ನಿಮ್ಮ ಪಾತ್ರ ಮತ್ತೆ ಹೊಸ ಟೀಮ್ ಜೊತೆ ವರ್ಕ್ ಮಾಡುವಂಥ ಒಂದು ಅನುಭವ ಈ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು ಒಂದು ನೆಗೆಟಿವ್ ಶೇಡನ್ನು ಮಾಡಿದ್ದೀನಿ. ಸ್ವಲ್ಪ ಬೇರೆ ಥರ ಇದೆ ಈ ಪಾತ್ರ. ತುಂಬ ಹೊಸ ಟೀಮ್ ಹಚ್ಚೋದಿಲ್ಲ ಸರ್. ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾಗಳಿರೋ ರೀತಿ ಎಲ್ಲರೂ ಕಲಿಸಿದೆ. ಈ ಕಲಿತೆ ಮಾಡಬೇಕು ಮಾಡ್ತಾನೆ ಕಲಿಬೋದು. ಹಾಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ನನಗೆ ಯಾರು ಮನಸ್ಸೇ ಇಲ್ಲ ಟೀಮ್ ಹಂಗಾಗಿ ನೀವು ಯಾವುದೇ ಇದಕ್ಕೂ ಬರ್ತೀವಿ. ಬಿಕಾಸ್ ಅದ್ರ ಮೇಲೆ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ ಅಷ್ಟು ಕಲ್ತ್ಕೊಂಡಿದ್ದಾರಲ್ಲ. ಸೊ ನಮ್ಗೆ ಯಾವಾಗ ಬಸ್ ಅನಿಸಿಲ್ಲ. ಅದೊಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಬೇಸಿಕಲಿ ಮೆಟಾಫರಿಕ್ಕಾಗಿ ನೀವು ಈ ಚಿತ್ರದಲ್ಲಿ ನವೀನ್ ಮತ್ತೆ ಒಂದು ಕಾವಿನ ಒಂದು ನಡುವೆ ಜಗವನ್ನು ತೋರಿಸೋದು ಕೊಟ್ಟಿದ್ದೀರ. ಸೊ ಆ ಹಿಂದಿನ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹೌದು ಸರ್, ನಾವು ಮುಖಾನ ನಗರಿಗೆ ಹೋಗಿಸ್ತೀವಿ. ಮಾಮೂಲಿ ಇಮೋಷನ್ಸ್ ಇದೆ, ವರ್ಡ್ನೆಸ್ ಇದೆ. ಸ್ವಲ್ಪ ಇಮೋಷನ್ ಇರುತ್ತೆ. ಆ ಇಮೋಷನ್ಸ್ ಯಾವಾಗ ಆಚೆ ಬರುತ್ತೆ, ವರ್ಡ್ನೆಸ್ ಎಲ್ಲ ಆಚೆ ಬರ್ಬೋದು. ಸೊ ಕಾಲಿಗೆ ಸಪೋರ್ಟ್ ತುಂಬ ಇದೆ. ಹೇಗೆ ಅಂತ ಹೇಳ್ಬೋದು. ಈ ಸಾಂಗ್ ಪ್ಯಾಟರ್ನ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಅನಿಸುತ್ತೆ? ಸಾಂಗ್ ಮತ್ತು ರೀರೆಕಾರ್ಡಿಂಗ್ ಪ್ಯಾಟರ್ನ್ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸುತ್ತೆ? ಸರ್ ನಮ್ಮದು ಸಾಂಗ್ಸ್ ಎಲ್ಲ ನೋಡ್ತಾರೆ ನೀವು. ಸಾಂಗ್ಸ್ ಇಟ್ಸ್ ಅ ಪಾರ್ಟ್ ಆಫ್ ರೀರೆಕಾರ್ಡಿಂಗ್. ಸೊ ಚಾಲೆಂಜಿಂಗ್ ಅಂದರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್. ಬಟ್ ಸಾಂಗ್ಸ್ ಅನ್ನೋದನ್ನ ನಾವು ಬಿಟ್ ಬೈ ಬಿಟ್ ಹಾಗೆ ಜನಗಳಿಗೆ ತೋರಿಸ್ತೀವಿ. ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಸೊ ಬಿಕಾಸ್ ಅದು ಅದೇವಾಗಿ ಹೊಂದ್ಕೊಂಡೇ ಹೋಗ್ಬೇಕಿತ್ತು ನಮಗೆ. ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ. ಇದು ಎಷ್ಟು ಜನ ವರ್ಕ್ ಮಾಡಿದ್ವಿ? ಎಷ್ಟು ಸಮಯ ಸರ್ ಟೋಟಲಿ ನಮ್ಮ ಟೀಮಲ್ಲಿ ಇದ್ದಿರಲ್ಲ. ಸೊ ಇವರಿಂದ ಒಂದು 3 ಜನ ಇಬ್ಬರು ಇದ್ದಾರೆ. ಅವರು 3 ಜನ ಇದ್ದಾರೆ. ಅವ್ರು ಇರಲಿಲ್ಲ ಇವತ್ತು. ಸೊ ಇದು ನನ್ನ ಟೀಮ್ ಆ್ಯಕ್ಚುಲಿ. ಆ್ಯಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನಲ್ಲಿ ನಾವು ಮುಗಿಸ್ತೀವಿ ಸರ್. ಒಂದು ನಿಮಿಷ ಅದಕ್ಕೆ ಕರೆಕ್ಟ್ ಮಾಡ್ತಾರೆ. 4 months ಮಾಡಿದ್ರು. ನಾವು ಕತೆಗೆ ಎಷ್ಟು ಆಳವಾಗಿ ಓದಿದ್ದೀವಿ ಅಂತಂದರೆ ಏನೋ ಮಕ್ಕಳಿಗೆ ಹೇಳಿದ್ದಾರೆ. ನಾನು ನನಗೆ 2-3 ವಿತಿನ್ 2 ಸ್ಟೆಪ್ಸ್ ಸಾಂಗ್ ಅದನ್ನು ಡೆವಲಪ್ ಮಾಡಿ ಪ್ರೆಸೆಂಟ್ ಬರೋದಕ್ಕೆ ಒಂದು ಸಾಂಗ್ ಥರ ರಫ್ ಬರುತ್ತೆ. ಅದು ಇಮಿಡಿಯೇಟಾಗಿ ವಿತಿನ್ 2-3 ವರ್ಷ ಇನ್ಫ್ಯಾಕ್ಟ್ ಒಳ್ಳವ ಸಾಂಗ್ ಏನು ನೋಡೋದಿಲ್ಲ ಸರ್. ಒಳ್ಳವ ಮತ್ತೆ ಕ್ರೂರಾವಿಧಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನ 2 ದಿನದಲ್ಲಿ ಅಲ್ಲಿಂದ ಬಂದು ಆ ಒಂದು ಥಾಟ್ ಪ್ರೊಸೆಸ್ ಒಂದು ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾನೆ ಇತ್ತು. ಅದನ್ನ ನಾವು ಒಂದು 2 days ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಿಗೆ ಮಾಡ್ಕೊಂಡು ಪ್ರಪೋಸಲ್ ಹೋಗಿದ್ವಿ. ಆಕ್ಚುಲಿ ದಟ್ ವಾಸ್ ಆ ಥರ ಆ ಥರದ್ದು ಮಾಡಿದ್ವಿ. ಬಟ್ ಓವರ್ ಆಲ್ ಅಂತ ತಗೊಂಡ್ರೆ 3 to 4 months ಬ್ಯಾಕ್ಗ್ರೌಂಡ್ ಪ್ರೋಸೆಸ್ ಮುಗಿಸ್ತೀವಿ. ಮ್ಯೂಸಿಕ್ ಡೈರೆಕ್ಟರ್ ಸರ್ 1 ನಿಮಿಷ. ಸರ್ ಇದು ಇವರು ಹೇಳಿದ್ದು ಟೋಟಲಾಗಿ ಓಕೆ. ಇದು 3-4 months ಅಂತ ಹೇಳಿದ್ರು. 3-4 months
ಫೈನಲ್ ಆಗಿ ಮಾಡೋಕ್ಕೆ ಇದು 10 years ಅವ್ರದ್ದು ತಪಸ್ಸು. 10 years ಅದರಲ್ಲಿ ಬಂದಿರೋ ಮ್ಯೂಸಿಕ್ ಇದರಲ್ಲಿ ಒಂದು ನೋಟ್ಸ್ ಅವರಿಗೆ ಗೊತ್ತಿದೆ. ಸುಮ್ಮನೆ ನಮಗೆ 3 months ಅಂತ ಹೇಳ್ಬಿಟ್ಟು ಆ 3 months 24/7 ಕೆಲಸ ಮಾಡಿದ್ರು. ಸೊ ಅದಕ್ಕೆ ಹೇಳಿದ್ರು ಸುಳ್ಳು ಬಟ್ ಇನ್ನು ತುಂಬ ಹಾರ್ಡ್. 3 months ಅಂತ ಹೇಳಿದರೆ ಇಟ್ ಇಸ್ ನಾಟ್ 3 months into 8 hours, 3 months into 4 hours ಇಲ್ಲ. ನಾನು ಇವರು ಪಕ್ಕದಲ್ಲೇ ಇರೋದನ್ನೇ ಐ ಸೀನ್ 3 months ಅಂತ ವಾಕಿಂಗ್ ಬಿಟ್ಬಿಟ್ಟು ಎಕ್ಸಸೈಸ್ ಮಾಡ್ಬಿಟ್ಬಿಟ್ಟು 24/7 ಬೇರೆ ಏನಿಲ್ಲ ಸ್ಟುಡಿಯೋದಲ್ಲಿ. ಮೇಡಮ್ ಹೇಳಿದ್ದು ಸುಳ್ಳೇ ಇಲ್ಲ. ಮೇಡಮ್ ಹೇಳಿದ್ದು 100%. ಯಾವತ್ತು ಕೇಳಿದ್ರೆ ನಾನು ಫಸ್ಟ್ ಕ್ವೆಶ್ಚನ್ ಕೇಳೋದು ಎಲ್ಲಿರೋದು ಅಂತ ಕೇಳೋದು. ನನಗೆ ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಟುಡಿಯೋದಲ್ಲಿ. ಸೊ ಹೌದು ಸರ್, ಕನ್ನಡ ನನ್ನ ಪ್ರಶ್ನೆ ಏನಿಲ್ಲ, ಸಾಧ್ಯ ಆದಷ್ಟು ಕನ್ನಡದಲ್ಲೇ ಮಾತಾಡಿದ್ರೆ ತುಂಬ ಒಳ್ಳೆಯದು. ಓಕೆ ಸರ್. ಇಲ್ಲ ಸರ್ ಅಂದರೆ ಕಮಲಾಸಂದ್ರ ಇನ್ಯಾರೋ ಒಂದು ಇಂಗ್ಲೀಷ್ ಕನ್ನಡ ಅಂತ ಅಲರ್ಟೆ ಮಾಡ್ತಾರೆ. ಸೊ ನಮ್ಮ ಭಾಷೆನ ನಾವೇ ಹೆಚ್ಚು ಸಾಧ್ಯ ಆದಷ್ಟು. ಖಂಡಿತ ಇದು ಒಂದೇ ಒಂದು ಟೆಕ್ನಿಷಿಯನ್ ಆಗಿ ಇಂಗ್ಲೀಷ್ ಪದಗಳು ಜಾಸ್ತಿ ಬಳಸಬೇಕು ಗೊತ್ತು, ಆದರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಭಾಷೆನ ನಾವು ಹೆಚ್ಚು ಬಳಸೋದು. ಇಲ್ಲ ಅಂದರೆ ಕಮಲಾಸಂದ್ರ ಅವರು ಅಲ್ವಾ? ಥ್ಯಾಂಕ್ ಯು. ಸರ್, ನಾನು ಆನ್ಸರ್ ಮಾಡ್ತೀನಿ. ಇದು ಸಂಭಾಷಣೆ ಕೊಡೋ ಭಾಷೆಯಿಲ್ಲ. ಆಗಲೇ ಸರ್ ಹೇಳಿದಂಗೆ ಥ್ರೂಔಟ್ ದ ಮೂವಿ 10% ಮಾತ್ರ ಕೊಡೋ ಲ್ಯಾಂಗ್ವೇಜ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲ ಹಾಡುಗಳು ನಾವು 3 ಕೊಡೋ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀವಿ. ನಾವು ಅದೊಂದು ಅಪಾರವಾದ ನಮಗೆ ಕ್ಯಾಚ್ ಆಗ್ಬೋದು ಅಂತ ಅಲ್ಲಿ ಯಾರೋ ಹೇಳ್ತಾ ಇದ್ದಾರೆ. ಅದೊಂದು ನನಗೆ ಅರ್ಥ ಆಗಲಿಲ್ಲ. ಪ್ರತಿ ಕುಣಿಬೇಕು ಅಂತ ಅನಿಸ್ತೀವಿ. ಥಿಯೇಟರ್ ಡೆಫಿನೆಟ್ಲಿ ಕುಣಿತಾರೆ. ನಾನು ಕನ್ನಡ ಸಿನಿಮಾ ಇದ್ರು ನನ್ನ ಥಿಯೇಟರ್ ನೋಡಿಲ್ಲ, ಈ ಸಿನಿಮಾ ನೋಡ್ತೀನಿ ಇಲ್ಲ. ಅವರು ನಮ್ಮಲ್ಲಿ ನಮಗೆ ಪಕ್ಷದವಲ್ಲ, ನಾವು ಪಾಸ್ ಮಾಡಿದ್ವಲ್ಲ ಅಂತ ನೋಡಿದ್ದೀವಿ. ಸೊ ಇದನ್ನು ಒಂದು ನಂಬಿಕೆ ಬೇಕಾಗುತ್ತೆ ಸರ್. 10% ಕೊಡೋ ಲ್ಯಾಂಗ್ವೇಜ್ ಇದೆ ಟು ಕೀಪ್ ದ ನೆಟಿವಿಟಿ. 90% ಎಥಿಕ್ಸ್ ಸಿನಿಮಾ ಸರ್, ನಮ್ಮ ಸಿನಿಮಾ ಆ ರೀತಿಯಿಂದ ಒಂದಷ್ಟು ಸಿರಿಯರಿ ಅಂದರೆ ರವಿ ಪ್ರಸನ್ನ ಹೇಳಿದ್ರೆ ಇನ್ಸ್ಪೈರ್ ಆಗೋದಿಲ್ಲ ಸರ್. ಆ್ಯಕ್ಚುಲಿ ಇನ್ಸ್ಪೈರ್ ಅಲ್ಲ ಸರ್, ರವಿ ಬಸವರೇ ನನ್ನ ಗುರು. ಅವರ ಹತ್ರ ನಾನು ಕಲ್ತಿರೋದು ಮ್ಯೂಸಿಕ್ ಪ್ರಾಡಕ್ಟ್. ನಾನು ಡಿಗ್ರಿನಲ್ಲಿ ಮೊದಲನೇ ಹೇಳಿದೆ, ನಾನು ಕಾರ್ಪೊರೇಟಲ್ಲಿ ಸರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟಲ್ಲಿ 13 ವರ್ಷ ಕೆಲಸ ಮಾಡಿದ್ದೆ. 2015 ಸರ್ ಹೇಳಿದ್ರಲ್ಲ 10 ವರ್ಷ ಅಂತ, 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ಕೆ ಬಂದೆ. ಹಾಡ್ಕೊಂಡು 2019ವರೆಗೂ ಹಾಡ ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಶಿಫ್ಟ್ ಬಿಟ್ಟಿದ್ದು ರವಿ ಬಸವ ಸರ್. ಯಾಕಂದರೆ ಅವರೊಂದು ಸ್ಮಾಲ್ ಕೋರ್ಸ್ ಒಂದು ಕಾನ್ಫರ್ಮ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 days ಕೋರ್ಸ್ ಅಷ್ಟೇ ಸರ್. ಆ 15 days ಕೋರ್ಸಲ್ಲಿ ಅವರು ನಮಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ನಮ್ಮ ಹತ್ರ ದಿನ ರಾತ್ರಿ ಬೆಳಿಗ್ಗೆಯವರು ನಮ್ಮ ಜೊತೆ ಇರ್ತಿದ್ರು. ಸೊ ಆ ಒಂದು ಪ್ರಾಬ್ಲಮ್ಲಿ ಅದರಿಂದ ಈ ಒಂದು ಸಾಂಗ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಏನೇ ಇರುವಂಥ ನನ್ನ ಗುರುಗಳಿಗೆ ಮ್ಯಾಮ್ಗೆ ಅವಾಗ ತಿಳಿಸಿದ್ವಿ. ಅದೇ ಥರ ನನ್ನ ಗುರುಗಳು ಅವರು ಈ ಮ್ಯೂಸಿಕ್ ಪ್ರೊಡಕ್ಷನ್ ನನ್ನದು ಥಾಟ್ ಪ್ರೊಸೆಸ್ ಏನಿದೆ ಅದು ಪ್ರಾಬ್ಲಮ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್ ನನ್ನದೇ ಒಂದು ಚಾನ್ಸ್ ನಾನು ಮೂಡಿಸ್ಕೊಂಡು ಹೋಗ್ತೀನಿ ಸರ್. ಆ್ಯಂಡ್ ಅವರು ಮಾಡಿದ ಒಂದು ಸತ್ಯಲ್ಲಿ ಒಂದು ಸಂತಸ ಇದನ್ನು ಮಾಡ್ಕೊಂಡು ಬೇರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಷ್ಟು ಕಲಾವಿದರ ಇವಾಗಿನವರು ಪೇಷನ್ಸಲ್ಲಿ ರಿವ್ಯೂ ತಗೋತಾ ಇದ್ದಾರೆ. ಅದನ್ನು ನಿಜವಾಗ್ಲೂ ಥ್ಯಾಂಕ್ಸ್ ಮಾಡಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಪ್ರಿಯಾಂಕಾ ಬಳ್ಳಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲರೂ ಬೆಂಗಳೂರು. ಈ ಥರ ಇರುತ್ತೆ, ಈ ಥರ ಒಂದು ನೆಗೆಟಿವಿಟಿ ತಕ್ಕ ನಾನು ಈ ಥರ ಒಂದು ಚಿತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೊಡಗಲ್ಲ ಈ ಥರ ಎಲ್ಲ ಇರುತ್ತೆ ಅನ್ನೋದು ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತು ಅಲ್ಲಿ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲೂ ಈ ಥರ ಭಕ್ತರು ಇದ್ದಾರೆ, ಈ ಥರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲೂ ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗ ನನಗೆ ಗೊತ್ತಾಗಿತ್ತು.
ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು ಈ ಥರ ಹೀಗಿರಬೇಕು ಅಂತ 3 ದಿನ ತಗೊಳ್ತಿದ್ದೆ ನಾನು ಮೊದಲೇ ಆಗಬೇಕು. ಸೊ ಕಾರಣ ಫುಲ್ ನೀಟಾಗಿ ನಾವು ಮೆಡಿಕ್ಯೂರ್ ಮಾಡಿಕೊಂಡು ಸೆಟ್ ಹೋಗಿದ್ವಿ. ಸುರೇಶ್ ಹೇಳಿದ್ರು ಬನ್ನಿ ಪಾಸಿಟಿವ್ ಆಗಿದೆ ಮೇಕಪ್ ಆಗಿದೆ ಇನ್ನೂ ಏನು ಸರಿಯಾಗಿಲ್ಲ. ಸೊ ಅಲ್ಲೇ ಒಂದು ಹೊಟ್ಟದಲ್ಲಿ ಹೆಸರಿತ್ತು ಮೇಡಮ್, ಅದು ಹೊಟ್ಟದಲ್ಲಿ ಇಳಿದಿದೆ ಸರ್, ನಿಜವಾಗ್ಲೂ ಇಳಿದಿದೆ. ಸುರೇಶ್ ಆದ್ಮೇಲೆ ಇವಾಗ ಹೇಳಿದ್ರು ಶಾರ್ಟ್ ಮಾಡೋದು ಅವಾಗ ಹೇಳಿದ್ರು ಹೀಗೆ ಇದ್ದಾರೆ ಅಂತ. ಸೊ 4th ಡೇ ನಾನು ಮೊನ್ನೆ ಟ್ಯಾಕ್ ಮಾಡೋದು ನಾನೇ ಬಿಟ್ಟೆ. ಸೊ ಸಿನಿಮಾ ನಾವು ಒಂದು ತಿಂಗಳು ನಾವು ಹುಡುಗ ಶುರು ಮಾಡಿದ್ವಿ. 1 ತಿಂಗಳು ಆದ್ಮೇಲೆ ಆ ಮಳೆ ಆ ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಇಟ್ ವಾಸ್ ಅಂದರೆ ಬೆಂಗಳೂರು ಬಂದಲ್ಲ ನಾವು ಆ ಡೇಟಿಂಗ್ ನಾವು ಬರೆಯೋಕ್ಕಾಗ್ತಾ ಇಲ್ಲ. ಅಂದರೆ ನಾವು ಬೆಂಗಳೂರಲ್ಲಿ ನಮ್ಮ ಲೈಫಲ್ಲಿ ನಾವು ಎಷ್ಟೋ ವಿಷಯಗಳನ್ನ ನಮ್ಮ ಚಿಕ್ಕ ವಿಷಯಗಳನ್ನ ನಮ್ಮ ಡ್ಯಾಡಿ ಹೇಳಿರ್ತೀವಿ. ನಾನು ನನ್ನ ಬಗ್ಗೆ ಹೇಳ್ತೀನಿ. ಬಟ್ ನಾನು ಈ ಸಿನಿಮಾ ನೋಡಿ ನಾನು ಬೆಂಗಳೂರಿಗೆ ಬಂದರೆ ನಾನು ಸಣ್ಣ ವಿಷಯಗಳು ತುಂಬ ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲರೂ ನಾನು ಈ ಚಿತ್ರ ಕಳಿಸ್ಕೊಂಡಿದ್ದೆ. ಸೊ ಇದೆಲ್ಲರೂ ನೀವು ತೆರೆಗೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಸತ್ಯ ಸರ್ ಆ್ಯಂಡ್ ರೋಹನ್ ವಿಕ್ಕಿ ತುಂಬ ಚೆನ್ನಾಗಿ ತೋರಿಸಿದ್ದೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಯೇಸು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಡೈರೆಕ್ಟರ್ ಶೌರ್ಯ ಪ್ರತಾಪ್. ನಾನು ಯಾವ ನಾವು ಮಾಡ್ತಾಯಿದ್ವಿ ಅವಾಗಿಂದ ನನ್ನ ಜೀವನಕ್ಕೆ ನಾನು ಶುರು ಮಾಡಿದೆ. ಯಾಕಂದರೆ ನಾನು ಇದೇ ಥರ ಮೊದಲನೇ ಯಾವುದೇ ಹೋಗೋದಿಲ್ಲ, ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿಂದ ನಾನು ಸಣ್ಣ ನಾಟಕಗಳು ಮಾಡ್ತಾಯಿದ್ದೆ. ಬಟ್ ಒಳಗಡೆ ಸುಮ್ಮನೆ ನಗಿರಲಿಲ್ಲ, ಆ್ಯಕ್ಟಿಂಗ್ ಮಾಡೋದು ಇತ್ತು. ಸೊ ಈ ಸಿನಿಮಾ ನಮಗೆ ಹೇಳಿದ್ದು ಮುದ್ದನಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಜೀವಿಸಿದ್ದೀನಿ. ಅವನ ಹೊರಗಡೆ ಇಲ್ಲ ನಗಿದ್ದೀನಿ. ಯಾಕಂದರೆ ಮುಂದೆ ಇನ್ನೊಂದು ಪ್ಲಾನ್ ಇದೆ, ಅದು ಹೋಗಿ ನಾವು ಮಾಡ್ತೀವಿ. ನಮ್ಮ ಪಾತ್ರದ ಪರಿಚಯ, ಪಾತ್ರದ ಬಗ್ಗೆ ಪ್ರಿಪರೇಷನ್ ಮಾಡೋದು ಪ್ರತಿದಿನ ನಾವೆಲ್ಲರೂ ಸುಮಾರು ಕೇಳಿದ್ವಲ್ಲ 6 ಮಂತ್ಸ್ ನೋಡೋದಾಗಿಲ್ಲ. ಫಸ್ಟ್ ಟೈಮ್ ಇವಾಗ ಹೋಗಿದೆ ಅಂತ ನನಗೆ ನನ್ನ ಬಾಡಿ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ನಮ್ಮ ಮೆಂಟಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ದಮ್ ಬೇಕು ಅಂತ ಎಲ್ಲ ಹೇಳ್ತಿದ್ರು. ಅದು ತುಂಬ ಕಷ್ಟ ಆಗುತ್ತೆ ಹೊಸದಾಗಿ ಅಂತ ಮೆಂಟಲ್ ಎಕ್ಸ್ಪೀರಿಯನ್ಸ್ ನಮ್ಮ ಮಾಡ್ತಿರ್ತಾರೆ. ಸದ್ಯಕ್ಕೆ 14ನೇ ತಾರೀಕಿಗೆ ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ವೀಕ್ ಜುಲೈ ಲಾಸ್ಟ್ ವೀಕ್ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಫಿಲ್ಮ್ ಲಾಂಚ್ ಮಾಡೋದು ರಿಲೀಸ್ಗೆ ರೆಡಿಯಾಗಿದ್ದೀವಿ. ಟ್ರೈಲರ್ ರಿಲೀಸ್ ದಿವಸ ನಾವು ಫಿಲ್ಮ್ ರಿಲೀಸ್ಗೆ ಲಾಂಚ್ ಮಾಡ್ತೀವಿ. ನಮ್ಮ ಕನ್ನಡಿಗರಿಗೆ ಒಂದು ಅತ್ಯುತ್ತಮ ಚಿತ್ರವನ್ನು ಕೂಡ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ತಂಡ ಎದ್ದು ಅನ್ನುವಂತಹ ಚಿತ್ರತಂಡಕ್ಕೆ ಮದುವೆ ಪ್ರೀತಿಯ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀವಿ.